ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕೃಷಿ ಮಾಹಿತಿಗಾಗಿ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ, ನಾನು ನಿಮ್ಮ ಮನಸ್ಸಿನ ಮಾತು ರಾಘವೇಂದ್ರ. ಇವತ್ತು ನೀವು ವಿಡಿಯೋ ನೋಡ್ತಿದ್ದಂಗ್ಲೆ ಗೊತ್ತಾಗೈತೆ, ಇವತ್ತು ಅಡಿಕೆಯನ್ನ ಕೆಡವೋದಕ್ಕೆ ಫಸ್ಟ್ ಕೊಯ್ಲು ಬಂದಿದ್ದಾರೆ. ಅದಕ್ಕೆ ಇವತ್ತು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ 2ನೇ ಕೊಯ್ಲು ಬೀಳ್ಬೇಕಾಗಿತ್ತು ಸ್ನೇಹಿತರೆ. ಯಥೇಚ್ಛವಾಗಿ ಮಳೆ ಆಗ್ತಿರೋದ್ರಿಂದ ಈ ವರ್ಷ ಲೇಟ್ ಆಗ್ತೈತೆ. ಸುಮಾರು 15-20 ದಿನಗಳವರೆಗೂ ಲೇಟ್ ಆಗ್ತೈತೆ. ಅದರಿಂದ ಬರ್ತಾ ಇಲ್ಲ ಕಾಯಿ. ಹುಡುಕಿ ಪ್ರತಿ ಒಂದೊಂದು ಗೊನೆಗೂ ಕಾಯಿ ಕಡ್ದು ನೋಡಿ ಕೆಡುತ್ತಾ ಇದ್ದಾರೆ. ಅದು ಕೆಂಪಗಾಗ್ಬಿಡ್ದು. ಕೆಂಪಗಾಗಿರೋವೆಲ್ಲ ಬಂದಿಲ್ಲ. ಕಡ್ದು ನೋಡಿ ಅವರು ಬೇರಂಗೆ ಅಡಿಕೆಯನ್ನ ಕೆಡುತ್ತಾ ಇದ್ದಾರೆ. ಕಳೆದ ಸಾಲಿಗೆ ಹೋಲಿಸಿದ್ರೆ ಸ್ನೇಹಿತರೆ, ಕಳೆದ ವರ್ಷದಂತೆ ಹೋಲಿಸಿದ್ರೆ ಈ ವರ್ಷ ಮಳೆ ಜಾಸ್ತಿ ಬರ್ತಾ ಐತೆ. ಅಂದ್ರೆ ಬರೀ ತುಂತುರು ಮಳೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈ ಒಂದು ಅಡಿಕೆ ಕೊಯ್ಲನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಸುಮಾರು 25 ದಿನಗಳ ಲೇಟ್ ಆಗಿದೆ ಸ್ನೇಹಿತರೆ. ಯಾಕಂತಂದ್ರೆ ಮೋಡ ಮಳೆ ಬಿಸಿಲಿನ ವಾತಾವರಣ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಾಯಿ ಬೇಗ ಬರ್ತಾ ಇಲ್ಲ ಅಂತೆ. ಅದಕ್ಕೆ ಎಲ್ಲ ನೋಡಿ ಕೊಯ್ತಾ ಇದ್ದಾರೆ. ನೆಕ್ಸ್ಟ್ 40-45 ದಿವಸಕ್ಕೆ ನೆಕ್ಸ್ಟ್ ಕೊಯ್ಲನ್ನ ಕೊಯ್ಬೇಕಾಗತ್ತೆ. ಅದರಿಂದ ಕೊಯ್ತಾ ಇದ್ದಾರೆ. ಹೊಸ ಜೋಟಿ ತಂದಿದ್ದಾರೆ, 55,000 ಅಂತ ಇದು ಜೋಟಿ. ಒಳ್ಳೆಯ ಒಂದು ಇದು ಸ್ನೇಹಿತರೆ. ಮೊದ್ಲೆಲ್ಲ ಗಳಗಳು ಕಟ್ಕೊಂಡು ಓಡಾಡ್ಬೇಕಾಗಿತ್ತು, ಮೇಲೆ ಹಿಡಿಯೋದೇ ಒಂದು ದೊಡ್ಡ ಕೆಲಸ. ಈಗೆಲ್ಲ ಫೈಬರು ಸಿಲ್ವರು ಮಿಕ್ಸೆಡ್ ಇರ್ತಕ್ಕಂತಹ ದೋಟಿ ನೀವು ನೋಡ್ತಾ ಇದ್ರ. ಎಲ್ಲ ಕೊಯ್ದು ಸ್ಟಬ್ಗಳಿಗೆ ತುಂಬ್ತಾ ಇದ್ದಾರೆ. ಇಲ್ಲಿಂದ ಸೀದಾ ತಗೊಂಡೋಗಿ ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿದಂಗೆಲ್ಲ ಒಬ್ರು ಹೊಡಿತಾರೆ. ಹೊಡೆದು ಲಾಸ್ಟಿಗೆ ಟ್ರ್ಯಾಕ್ಟರ್ ಒಳಗೆ ಹಾಕೊಂಡು ಹೋಗೋದು. ನೋಡ್ರಿ, ನೀವು ಗಮನಿಸ್ತಾ ಇದ್ರೆ ಅಲ್ಲಿಂದ ಕೆಡವಿದ ತಕ್ಷಣನೇ ಎಲ್ಲ ಒತ್ಕೊಂಡ್ಬಂದು ಇಲ್ಲಿಗೆ ಹಾಕ್ತಾರೆ. ಇಲ್ಲಿಗೆ ಹಾಕಿದ್ರೆ ಒಬ್ರು ಇಲ್ಲಿ ಎಲ್ಲ ಹೊಡೆದು ಜುಂಗು ಅಂತೀವಿ ನಾವು, ಅದನ್ನೆಲ್ಲ ಜುಂಗು ಮತ್ತೆ ಆ ಗೊನೆನೆಲ್ಲ ಅಡಿಗೆ ತೆಗೆದಾಕ್ತಾರೆ. ನೋಡ್ರಿ, ಕೆಲವರೆಲ್ಲ ಡ್ರಿಪ್ ಪೈಪ್ಗಳನ್ನ ಹಾಕೊಂಡು ಹೊಡಿತಾರೆ. ಇವರು ಹಂಗೆ ಗೊನೆನೆ ಹಿಡ್ಕೊಂಡೇನೆ ಇರ್ತಾರೆ. ಈ ತರ ಗೊನೆ ಹಿಡ್ಕೊಂಡು ಹೊಡೆದ್ರೆ ಸ್ವಲ್ಪ ಕೈ ನೋವು ಬರ್ತದೆ. ಮೊದ್ಲೆಲ್ಲ ಹಚ್ಚ ಹಸಿರಾಗಿರೋ ಸ್ನೇಹಿತರೆ ಗೊನೆ, ಏನು ಕಾರಣಾಂತರಗಳಿಂದ ಎಲ್ಲ ಹಳದಿ ಬಣ್ಣಕ್ಕೆ ಆಗ್ತಾ ಇದಾವೆ. ಹಳದಿ ಬಣ್ಣ ಇರೋವೆಲ್ಲ ಗೋಟ್ ಅಲ್ಲ, ಅದು ಹಸಿ ಒಳಗೆ ಒಳ್ಳೆ ಅಡಿಕೆನೆ ಆ ತರ ಎಲ್ಲ ಆಗಿದಾವೆ. ಅದು ಕೆಂಬೂತ ಅಂತಂದು ಕರೀತಾರ, ಅದನ್ನ ಕೆಂಬೂತ ಅಂತಾರ. ಅದು ಸ್ವಲ್ಪ ಎಲ್ಲ ಮುಂದಿನ ಭಾಗ ಎಲ್ಲ ಹಳದಿ ಕಲರ್ ಆಗಿರುತ್ತೆ. ಅದಕ್ಕೆ ನೋಡ್ರಿ, ಎಲ್ಲ ಅಷ್ಟು ಹೊಡೆದ ತಕ್ಷಣ ಎಲ್ಲ ಚೀಲ್ಗಳಿಗೆ ತುಂಬ್ತಾರೆ. ಎಲ್ಲ ಚೀಲ್ಗಳಿಗೆ ತುಂಬಿ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿ ಆಮೇಲೆ ನೆಕ್ಸ್ಟ್ ಇನ್ನ ಉಳಿದಿದ್ದನ್ನ ಏನಾದ್ರು ಇದ್ರೆ ಅದನ್ನೆಲ್ಲ ಹೊಡಿತಾರೆ. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟೆಲ್ಲ ಚೀಲಕ್ಕೆಲ್ಲ ತುಂಬ್ತಾ ಇದ್ದಾರೆ.
ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡ್ರಿ ಎಲ್ಲ ಕ್ಲೀನಾಗಿ ಭರ್ತಿ ಮಾಡಿ ಹೊಲ್ದು ಎಲ್ಲ ತೂಕಕ್ಕೆ ಇಡ್ತಾ ಇದ್ದಾರೆ ನೋಡ್ರಿ. 73, 350, 79 ಚೀಲಗಳ ಮೇಲೆ ಹೋಗುತ್ತೆ. 84ವರೆಗೂ ಬಂದು ಸ್ನೇಹಿತರೆ. ಫಸ್ಟ್ನೇ ಬೇಡ ಅಷ್ಟಾಗೇನು ಇದಾಗೋದಿಲ್ಲ, ಒಂದು 5-6 ಚೀಲ ಬಂದು ಅಷ್ಟೇ. ನಮಸ್ಕಾರ ಸ್ನೇಹಿತರೆ.